ಕೊಳ್ಳೇಗಾಲ ನಗರದ 22ನೇ ವಾರ್ಡ್ಗೆ ಸೇರಿದ ಆಶ್ರಯ ಬಡಾವಣೆಯಲ್ಲಿ ನಿರ್ಮಾಣ ಆಗುತ್ತಿರುವ ನೂತನ ಮಸೀದಿಗೆ ವಾರ್ಡ್ ಸದಸ್ಯ ಪ್ರಶಾಂತ್ ಶಿವಲಂಕಾರಯ್ಯ ಅವರು ಭೇಟಿ ನೀಡಿ ಸ್ಥಳೀಯ ಮುಸ್ಲಿಂ ಮುಖಂಡರು ಹಾಗೂ ಧರ್ಮಗುರುಗಳೊಂದಿಗೆ ಚರ್ಚೆಯನ್ನ ನಡೆಸಿದರು. ಈ ವೇಳೆ ಸ್ಥಳೀಯ ಮೂಲ ಸೌಲಭ್ಯಗಳ ಕೊರತೆ ಬಗ್ಗೆ ಮುಸ್ಲಿಂ ಮುಖಂಡರು ಸದಸ್ಯರ ಗಮನ ಸೆಳೆದರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯ ವಾಸವಿದ್ದು ನೂತನವಾಗಿ ಮಸೀದಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಾರ್ಥನೆಗಳು ಪ್ರಾರಂಭವಾದರೆ ಈ ಪ್ರದೇಶದಲ್ಲಿ ಜನರ ಓಡಾಟ ಸಹಜವಾಗಿ ಹೆಚ್ಚಾಗಲಿದ್ದು ಸೂಕ್ತ ವ್ಯವಸ್ಥೆ ಇಲ್ಲದಿದ್ದರೆ ಸಮಸ್ಯೆ ದ್ವಿಗುಣಗೊಳ್ಳಲಿದೆ. ಹಾಗಾಗಿ ಸಾಧ್ಯವಾದಷ್ಟು ಬೇಗ ರಸ್ತೆ ಚರಂಡಿಗಳ ಅಭಿವೃದ್ಧಿ ಪಡಿಸುವಂತೆ ಮುಸ್ಲಿಂ ಮುಖಂಡರು ಒತ್ತಾಯಿಸಿದರು. वहाँ बाजू एक रोड बाद ये छोड़ है तो वहाँ मेन रोड एक रोड मजर के करने तो सब रोड कंबाई चला रोड ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಸದಸ್ಯ ಪ್ರಶಾಂತ್, ನಮ್ಮ ವಾರ್ಡ್ ಭೌಗೋಳಿಕವಾಗಿ ವಿಸ್ತೀರ್ಣದಲ್ಲಿ ದೊಡ್ಡದಿದೆ. ಈಗಾಗಲೇ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು 1 ಕೋಟಿ ಅನುದಾನವನ್ನ ನೀಡಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇವೆ. ಇನ್ನೂ ಕೆಲಸಗಳು ಬಾಕಿ ಇವೆ. ಅಲ್ಲದೆ ಇದರೊಂದಿಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆಯೂ ಅರಿವಿದೆ. ಶಾಸಕರನ್ನೇ ಇಲ್ಲಿಗೆ ಕರೆದುಕೊಂಡು ಬಂದು ಸಮಸ್ಯೆಗಳ ಕುರಿತು ಅವರಿಗೆ ಮನದಟ್ಟು ಮಾಡುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು. ಸನ್ಮಾನ್ಯ ಎಆರ್ ಕೃಷ್ಣಮೂರ್ತಿ ಸಾಹೇಬರು ಅವರು ಇಲ್ಲಿ ಶಾಸಕರಾದ್ಮೇಲೆ ಕೊಳ್ಳೇಗಾಲ ನಗರಸಭೆ ಇತಿಹಾಸದಲ್ಲಿ ಯಾವೊಬ್ಬ ಶಾಸಕರು ಒಂದು ವಾರ್ಡ್ಗೆ ಒಂದು ಸರಿ ಅಟ್ ಎ ಟೈಮು 1 ಕೋಟಿ ಅನುದಾನನ ಯಾರೂ ಕೊಟ್ಟಿರಲಿಲ್ಲ. ನಮ್ಮ ಶಾಸಕರು ವಾರ್ಡ್ ನಂಬರ್ 22ಕ್ಕೆ ಅಷ್ಟು ಅನುದಾನನ ಕೊಟ್ಟರು. ಅಷ್ಟು ಅನುದಾನ ಕೊಟ್ಟರು ಇಲ್ಲಿ ಏನಾಗಿದೆ, ಇಲ್ಲಿ ಆನೆ ಬಾಯಿಗೆ ಏನೋ ಒಂದಿಷ್ಟು ಕೊಟ್ಟ ರೀತಿ ಆಗಿ 1 ಕೋಟಿಗೆ ಸಮರ್ಪಕವಾಗಿ ನಾವು ಒಳ್ಳೆ ಕೆಲಸನ ಇಲ್ಲಿ ಮಾಡಿದೀವಿ ನಾವು. ಇವಾಗ ಅಂದ್ರೂ ಸಹ ನಮಗೆ ಇಲ್ಲಿ ಅನುದಾನ ಯಥೇಚ್ಛವಾಗಬೇಕು. ಈಗ ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಮುಸ್ಲಿಂ ಬಾಂಧವರು ಎಲ್ಲರೂ ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಏನು ಅವ್ಯವಸ್ಥೆ ಇದೆ ನನಗೆ ಗೊತ್ತು, ಇದೆಲ್ಲ ನನಗೆ ಮೊದಲಿಂದನೂ ಗೊತ್ತು. ಇವತ್ತು ಇಲ್ಲಿ ಒಂದು ಪವಿತ್ರವಾದ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ರಸ್ತೆ ಬೇಕು ಅಂತ ಅವ್ರು ಕೇಳೋದ್ರಲ್ಲಿ ಅದು ಅವರ ಹಕ್ಕು. ಅವ್ರು ಕೇಳ್ತಾ ಇದ್ದಾರೆ, ಅದನ್ನು ನಾವು ಮಾಡಲೇಬೇಕು. ನಗರಸಭೆಯವರನ್ನ ಮಾಡಬೇಕು ಅಥವಾ ನಮ್ಮ ಶಾಸಕರು ಅವರಾರು ಕೊಡಲೇಬೇಕು. ಅದರಲ್ಲೇ ನಿರ್ಣಯ ಮಾತಿಲ್ಲ. ಆದರೆ ದಯಮಾಡಿ ನಾನು ಏನು ಹೇಳ್ತೀನಿ ಅಂದರೆ, ಇಲ್ಲಿ ಅವ್ಯವಸ್ಥೆ ಈಗ ನೋಡಿ, ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ನಾವು ಹಾಕ್ಸ್ತೀವಿ. ಕ್ಲೀನಿಂಗ್ ಬೇಕು, ಜಂಗಲ್ ಕಟಿಂಗ್ ಬೇಕು, ನಾವು ಮಾಡ್ತೀವಿ. ಆದರೆ ನಾವು ಬಂದು ಅನುದಾನಗಳಿಗೆ ಲಕ್ಷಾಂತರ ರೂಪಾಯಿ ಬೇಕು ಅನುದಾನ. ಹಾಗಾಗಿ ನಾನು ನಿಮ್ಮ ಮುಖಾಂತರ ಮತ್ತೆ ನಮ್ಮ ಎಲ್ಲ ಮುಖಂಡರ ಮುಖಾಂತರ ಅವರ ಒಂದು ಮನವಿನ ನಾನು ನಿಮ್ಮ ಮುಖಾಂತರ ನಮ್ಮ ಶಾಸಕರಿಗೆ ನಾನು ಈ ಮನವಿನ ತಲುಪಿಸೋದಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ನಾನು ಶಾಸಕರನ್ನ ಅವ್ರಿಗೆ ಹೇಳ್ತೀನಿ, ನಾನು ಇಲ್ಲಿ ಪರಿಸ್ಥಿತಿನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿಗೆ ನಾನು ಕರ್ಕೊಂಬರ್ತೀನಿ ಶಾಸಕರನ್ನ. ಅವ್ರು ಬಂದು ನೋಡ್ತಾರೆ. ಈಗಾಗಲೇ ಶಾಸಕರು ಮೋಸ್ಟ್ಲಿ ಇಡೀ ಕರ್ನಾಟಕದಲ್ಲಿ ಯಾವೊಬ್ಬ ಶಾಸಕರು ಅವ್ರಿಗೆ ಬರ್ತಕ್ಕಂಥ ಅನುದಾನದಲ್ಲಿ ಎಲ್ಲಾ ವರ್ಗದ ಅಭಿವೃದ್ಧಿ, ಎಲ್ಲಾ ವರ್ಗದ ಸಮುದಾಯ ಭವನಗಳಿಗೆ, ಎಲ್ಲಾ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋದಕ್ಕೆ ಯಥೇಚ್ಛವಾಗಿ ದುಡ್ಡು ಕೊಟ್ಟಿರೋದು ನಮ್ಮ ಎಆರ್ ಕೃಷ್ಣಮೂರ್ತಿ ಸಾಹೇಬ್ರು ಒಬ್ಬರೇನೆ. ಹಾಗಾಗಿ ಅವರು ನಮ್ಮ ಮುಸ್ಲಿಂ ಬಾಂಧವರ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ವಿಶ್ವಾಸ ಇದೆ. ಮತ್ತೆ ಈ ಮಸೀದಿಗಳ ಬಗ್ಗೆನೂ ಅವ್ರಿಗೆ ಬಹಳ ನಂಬಿಕೆ ಇದೆ. ಅವರು ಇಲ್ಲಿ ಬಂದು ಈ ವ್ಯವಸ್ಥೆನ ನೋಡಿ ಇಲ್ಲಿಗೆ ಬೇಕಾದಂಥ ಅನುದಾನನ ಕೊಡ್ತಾರೆ ಅನ್ನೋ ವಿಶ್ವಾಸ ನನಗೂ ಇದೆ. ನಾನು ನಮ್ಮ ವಾರ್ಡ್ನ ಎಲ್ಲ ಮುಖಂಡರ ಪರವಾಗಿ ನಾನು ವೈಯಕ್ತಿಕವಾಗಿ ಅವರನ್ನ ಮನವಿ ಮಾಡಿಕೊಂಡು ಇಲ್ಲಿಗೆ ಅವ್ರನ್ನ ಕರ್ಸಕ್ಕಂಥ ಪ್ರಯತ್ನವನ್ನ ಪಡ್ತೀನಿ. ಈ ಸಂದರ್ಭದಲ್ಲಿ ಮೌಲಾನಾ ಮುಫ್ತಿ ಸೈಯದ್ ಅನಸ್, ಮುಸ್ಲಿಂ ಮುಖಂಡರುಗಳಾದ ಮೊಹಮ್ಮದ್ ಇರ್ಷಾದ್ ಪಾಷಾ, ಜಾವಿದ್ ಪಾಷಾ, ಇಫ್ರೋಜ್ ಖಾನ್, ನವೀದ್ ಖಾನ್, ರಿಜ್ವಾನ್ ಪಾಷಾ, ವಸೀಂ ಸೇರಿದಂತೆ ಮತ್ತಿತರರಿದ್ದರು.